ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ನ್ಯೂ ವ್ಲಾಗ್. ಸೊ ನನ್ನ ಮತ್ತೊಂದು ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ನಾನು ನಮ್ಮ ಕಾಲೇಜ್ ಕ್ಯಾಂಪಸ್ಸಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇದೇ ನಮ್ಮ ಫುಟ್ಬಾಲ್ ಕೋರ್ಟ್, ನಮ್ಮ ಕಾಲೇಜ್ದು. ಕಾಲೇಜೆಲ್ಲ ಮುಗಿದ್ಮೇಲೆ ನಾನು ನನ್ನ ಫ್ರೆಂಡ್ಸ್ ಹೊರಟಿತ್ತು ನಮ್ಮ ಮ್ಯಾಮ್ ಮದುವೆಗೆ. ಸೊ ನಮಗೆ ನಮ್ಮ ಲೆಕ್ಚರರು ಅವ್ರ ಮದುವೆಗೆ ಇನ್ವೈಟ್ ಮಾಡಿದರು. ಸೊ ನಮಗಂತೂ ತುಂಬ ಖುಷಿ ಆಯಿತು ನಮ್ಮ ಮ್ಯಾಮ್ ಮದುವೆಗೆ ಹೋಗಿದ್ದಕ್ಕೆ. ಸೊ ಅರೇಂಜ್ಮೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು. ಸೊ ಮತ್ತು ಮ್ಯಾಮ್ ನಮಗೆ ನೆಕ್ಸ್ಟಿಂದ ಕ್ಲಾಸ್ ತೊಗೊಳಲ್ಲ ಅಂತ ತುಂಬ ಬೇಜಾರಿದೆ, ಬಟ್ ಇಟ್ಸ್ ಓಕೆ. ಸೊ ಕಂಗ್ರ್ಯಾಚುಲೇಟ್ಸ್ ಮ್ಯಾಮ್, ಸೊ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತಾ ಸೊ ಊಟ ಮಾಡೋಕ್ಕೆ ಹೋದ್ವಿ ನಾನು ನನ್ನ ಫ್ರೆಂಡ್ಸ್ ಎಲ್ಲ. ಊಟನೂ ತುಂಬ ಚೆನ್ನಾಗಿತ್ತು. ಸೊ ನೆಕ್ಸ್ಟ್ ಡೇ ನಮ್ಮ ಕಾಲೇಜಲ್ಲಿ ಜೂನಿಯರ್ಸ್ಗೆ ಫುಡ್ ವಾಕ್ ಅರೇಂಜ್ ಮಾಡಿದರು. ಸೊ ಎಲ್ಲ ಬ್ರ್ಯಾಂಚವರು ಕೂಡ ಸಮ್ ನ್ಯೂಟ್ರಿಷನ್ಸ್ ಫುಡ್ ಅಥವಾ ಸೊ ಅವ್ರಿಗೆ ಇಷ್ಟ ಬಂದಿದ್ದ ಫುಡ್ನ ಮನೆಯಿಂದ ಪ್ರಿಪೇರ್ ಮಾಡ್ಕೊಂಬಂದು ಸೊ ಫುಡ್ ಲೋರ್ ಅರೇಂಜ್ ಮಾಡಿದರು. ಸೊ ನನಗೆ ಅವ್ರ ಫುಡ್ ಲೋರ್ ನೋಡಿ ನಾವು ಮಾಡಿದ ಫುಡ್ ಲೋರೇ ನೆನಪಾಯಿತು. ಸೊ ಎಲ್ಲರೂ ತುಂಬ ಚೆನ್ನಾಗಿ ಫುಡ್ಸ್ನ ಪ್ರಿಪೇರ್ ಮಾಡಿದರು. ಸೊ ಎಲ್ಲ ಬ್ರ್ಯಾಂಚ್ದು ಫುಡ್ ಲೋರ್ ಮುಗಿಸ್ಕೊಂಡು ನಾವು ಹೊರಟಿದ್ದು ಆಡಿಟೋರಿಯಮ್ಗೆ. ಯಾಕಪ್ಪ ಅಂದರೆ ನಮ್ಮ ಕಾಲೇಜಲ್ಲಿ ಕನ್ನಡ ರಾಜ್ಯೋತ್ಸವನ ಆಚರಿಸಿದ್ರು. ಸೊ ಆಡಿಟೋರಿಯಮ್ಮಿಗೆ ನಾವು ನನ್ನ ಫ್ರೆಂಡ್ಸ್ ಎಲ್ಲ ಹೊರಟ್ವಿ. ಸೊ ಫಂಕ್ಷನ್ ಹೇಗೆ ನಡೀತಿದೆ ಅಂತ ನೋಡೋಕ್ಕೆ. ಸೊ ಫಸ್ಟ್ ಒಂದು 5 ಮಿನಿಟ್ಸ್ ಗೆಸ್ಟ್ಗೋಸ್ಕರ ವೆಯ್ಟ್ ಮಾಡಿದ್ವಿ. ಆಮೇಲೆ ಸೊ ಗೆಸ್ಟ್ ಕೂಡ ಬಂದರು. ಸೊ ಎಲ್ಲ ಗೆಸ್ಟ್ ಕೂಡ ಕನ್ನಡದಲ್ಲಿ ಸ್ವಲ್ಪ ಸ್ಪೀಚ್ ಮಾಡಿ ಆಮೇಲೆ ಸಮ್ ಡ್ಯಾನ್ಸ್ ಪರ್ಫಾರ್ಮೆನ್ಸಸ್ ಕೂಡ ಇತ್ತು. ನೆಕ್ಸ್ಟ್ ನಾವೆಲ್ಲ ನಾಡಗೀತೆನ ಹೇಳಿದ್ವಿ. Guys like this video, please do subscribe to my YouTube channel and comment, subscribe and share this video to your friends. Thank you all. See you in the next vlog. Keep supporting guys. Bye bye.